ಪ್ರೆಗ್ನೆನ್ಸಿಯಲ್ಲಿ ಗರ್ಭದ ಒಳಗಡೆ ಮಗು ಏನೇನ್ ಮೂವ್ಮೆಂಟ್ ಮಾಡುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಮಕ್ಕಳು ಗರ್ಭದ ಒಳಗಡೆ ತುಂಬಾ ಸೈಲೆಂಟ್ ಆಗಿ ಏನ್ ಕೂತಿರಲ್ಲ, ಅವು ಎಲ್ಲ ತರ ಆಕ್ಟಿವಿಟೀಸ್ ದಿನನಿತ್ಯ ಮಾಡ್ತಾನೆ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಹೌದು, ಮಕ್ಕಳು ನಿದ್ದೆ ಮಾಡ್ತವೆ. ಮತ್ತೆ ಎದ್ದಾಗ ಅದು ವೇರಿಯಸ್ ಆಕ್ಟಿವಿಟೀಸ್, ಅಂದ್ರೆ ಚಿಕ್ಕ ಮಗು ಇದ್ದಾಗ ನೀವು ಈ ಆಕ್ಟಿವಿಟೀಸ್ ಚೆನ್ನಾಗಿ ನೋಡಬಹುದು. ಸ್ಟ್ರೆಚಸ್, ಕೈ ಕಾಲನ್ನ ಎಲ್ಲ ಉದ್ದ ಮಾಡೋದು, ಚಿಕ್ಕದ್ ಮಾಡೋದು, ಸ್ಟ್ರೆಚ್ ಮಾಡೋದು, ಟರ್ನ್ ಮಾಡೋದು, ಇದೆಲ್ಲಾನು ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಅದೇ ತರ ಬ್ರೀದಿಂಗ್ ಪ್ರಾಕ್ಟೀಸಸ್, ಆಮ್ನಿಯೋಟಿಕ್ ಫ್ಲೂಯಿಡ್ ನ ಗಲ್ಪ್ ಮಾಡ್ಕೊಂಡು ಲಂಗ್ಸ್ ಅಲ್ಲಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಆ ಫ್ಲೂಯಿಡ್ ಅಲ್ಲಿ ಇರುವಂತಹ ಡೆಬ್ರಿನ ಡೈಜೆಸ್ಟ್ ಮಾಡ್ಕೊಂಡು ಅದನ್ನ ಪೂಪ್ ತರ ಕ್ರಿಯೇಟ್ ಮಾಡ್ಲಿಕ್ಕೂ ಟ್ರೈ ಮಾಡ್ತಾರೆ. ಆ ಪೂಪ್ ನ ನಾವು ಬೇಬಿ ಪೂಪ್ ನ ನಾವು ಮೆಕೋನಿಯಂ ಅಂತ ಕರಿತೀವಿ. ಅದೇ ತರಹ ಕೆಲವೊಂದು ಮಕ್ಕಳು ಥಂಬ್ ಸಕ್ಕಿಂಗ್ ಮಾಡಬಹುದು, ಅಥವಾ ನಿಮ್ಮ ಸೌಂಡ್ ಮತ್ತೆ ಮೂವ್ಮೆಂಟ್ ಗುನು ಲೈಟ್ ಗುನು ರೆಸ್ಪಾಂಡ್ ಮಾಡಬಹುದು ಮೂವ್ಮೆಂಟ್ ಜೊತೆಗೆ. ಆಮೇಲೆ ಕೆಲವು ಮಕ್ಕಳು ಹಿಕಪ್ಸ್ ಅಂದ್ರೆ ಕಂಟಿನ್ಯೂಸ್ ರಿದಮಿಕ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ, ಬೇಬಿ ಹಿಕಪ್ಸ್ ಬರಬಹುದು. ಆಮೇಲೆ ಬೇಬಿ ತುಂಬಾ ಸತಿ ರೊಟೇಟ್ ಆಗ್ತಾ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲ ರೊಟೇಟ್ ಆಗ್ತಾ ಇರುತ್ತೆ. ಇದೆಲ್ಲ ಕಾಮನ್ ಮೂವ್ಮೆಂಟ್ಸ್. ಅದೇ ತರ ಮಗು ದೊಡ್ಡದಾಗ್ತಾ ಇದ್ದಂಗೆ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಈ ಮೂವ್ಮೆಂಟ್ಸ್ ಮಾಡಕ್ಕೆ ಜಾಗ ಕಮ್ಮಿ ಆಗ್ಬೋದು. ಆಗ ನಿಮ್ಗೆ ಮೂವ್ಮೆಂಟ್ಸ್ ಕಮ್ಮಿ ಆಗಿದೆ ಅಂತ ಅನ್ಸ್ಬೋದು, ಬಟ್ ಆ ಸ್ಲೈಟ್ ಮೂವ್ಮೆಂಟ್ಸ್ ನಾವು ಮೂವ್ಮೆಂಟ್ಸ್ ಅಂತಾನೆ ಕೌಂಟ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೊಳೋದು ಅಗತ್ಯ ಇಲ್ಲ.